Back to SP Rafi TV live channel once again. ವೀಕ್ಷಕರೇ, ಇವತ್ತೊಂದು ಸ್ಪೆಷಲ್ ಎಪಿಸೋಡ್ ನಾನು ತಮ್ಮೆದುರಿಗೆ ತಂದಿದ್ದೀನಿ. ನಮ್ಮ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವ ಪ್ರಕಾರ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಹುಟ್ಟುಹಬ್ಬ ಇತ್ತು 29th. ಹಾಗೆ ಇವತ್ತು 30th ಮಿಸ್ಟರ್ ರವಿಚಂದ್ರನ್ ರವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಸ್ನೇಹಿತ ವರ್ಗದವರೆಲ್ಲ ಹೇಳ್ಕೊಂಡ್ರು, ಸರ್ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡಿ ನೀವು ಅಂತ. ಹಾಗೆ ನನ್ನ ಜೊತೆಗೂಡಿದ್ದಾರೆ, ಅವರಲ್ಲಿ ಒಬ್ಬರು ಶ್ರೀಯುತ ಡಾಕ್ಟರ್ ಜವಾಹರ್. ಮೂಲತಃ ಅವರು ಡಾಕ್ಟರು, ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅವರ ಈಗಿನ ಕರೋನಾ ಸ್ಥಿತಿಯಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದಾರೆ. ಇವತ್ತು ಏನೋ ಸ್ವಲ್ಪ ನನಗೆ ಅವಕಾಶ ಸಿಕ್ತು ಅವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ. ಸೊ ಅವ್ರ ನನ್ನ ಜೊತೆ ಕನೆಕ್ಟ್ ಆಗಿದ್ದಾರೆ. ವೆಲ್ಕಮ್ ಟು SP Rafi TV ಚಾನಲ್ ಮಿಸ್ಟರ್ ಜವಾಹರ್ ಸರ್. ವೆಲ್ಕಮ್. ಹಾಗಾದ್ರೆ ನಾನು ಮತ್ತೆ ಹೇಗೆ ನಡೀತಾ ಇದೆ ಸರ್ ಇವಾಗ ಕರೋನಾ ಸ್ಪೆಷಲ್ ಕರೋನಾ ಸಮಯದಲ್ಲಿ ತಮ್ಮ ಕೆಲಸ ಕಾರ್ಯಗಳೆಲ್ಲ ಫುಲ್ ಬ್ಯುಸಿ ಇರ್ಬೇಕಲ್ಲ? ಮೊದಲಿಗೆ ನಾನು SP ರಫಿ ಅವ್ರನ್ನ ಅಭಿನಂದಿಸ್ತೇನೆ. ಧನ್ಯವಾದಗಳು ಸರ್. ಇಂತಹ ಒಂದು ಕಷ್ಟ ಕಾಲದಲ್ಲೂ ಸಹ ಮನೋರಂಜನೆ ಬಗ್ಗೆ ನೀವು ಇಷ್ಟೊಂದು ಕಾಳಜಿಯನ್ನು ವಹಿಸಿದ್ದೀರಾ, ಭಾರಿ ಸಂತೋಷ ಆಯ್ತು. ದ್ಧನ್ಯವಾದಗಳು. ಈಗ ಜಗತ್ತಿನಲ್ಲಿ ಈ ಕೊರೋನಾ ಒಂದು ಇನ್ಫೆಕ್ಷನ್ ಆಗಿ ಜಗತ್ತಿನಲ್ಲಿ ಭಾರಿ ದ್ವಂದ್ವಗಳು ನಡೀತಾ ಇವೆ. ಆಕ್ಚುಲಿ ಈಗ ಭಾರಿ ಕಂಟ್ರೋಲ್ ಅಲ್ಲಿ ಇದೆ. ಕರೆಕ್ಟ್. ಮಾರ್ಚ್ ಮೊದಲು 2 ತಿಂಗಳ ಹಿಂದೆ ಲಾಕ್ಡೌನ್ ಗಿಂತ ಮುಂಚೆ ಸಮಸ್ಯೆ ಭಾರಿ ಜಾಸ್ತಿ ಆಗಿತ್ತು. ಕರೆಕ್ಟ್. ಈಗ ನಮ್ಮ ದೇಶದಲ್ಲಿ ಎಕ್ಸ್ಟೆನ್ಸಿವ್ ಲಾಕ್ಡೌನ್ ಮಾಡಿ ಅದನ್ನ ಹಂತವಾಗಿ ಒಂದು ಕಂಟ್ರೋಲ್ ಮಾಡಿ ಈಗ ಕೊನೆಯ ಹಂತದಲ್ಲಿ ಇದ್ದೀವಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಆಕ್ಚುಲಿ ಹಂಗ ನೋಡಿದ್ರೆ ಕಂಟ್ರೋಲ್ ತುಂಬಾ ಚೆನ್ನಾಗಿದೆ. ನಮ್ಮ ಭಾರತ ದೇಶ ನೀವು ನೋಡೋ ಹಾಗೆ ಜಗತ್ತಿನ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ಒಂದು ಒಳ್ಳೆಯ ಸ್ಥಿತಿಯಲ್ಲಿದೆ. ಅದರಲ್ಲೂ ನಮ್ಮ ಕರ್ನಾಟಕ ಒಂದು ಒಳ್ಳೆಯ ಸ್ಥಿತಿಯಲ್ಲಿದೆ. ಹಾಗೆ ನಮ್ಮ ಬೆಂಗಳೂರು ಸಹ ಭಾರಿ ಒಳ್ಳೆಯ ಸ್ಥಿತಿಯಲ್ಲಿದೆ. ಸೊ ಹಾಗಾಗಿ ನಾವು ಕೊರೋನಾ ಬಗ್ಗೆ ಒಳ್ಳೆ ಒಂದು ಕಂಟ್ರೋಲ್ ಹೊಂದಿದೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಅವಾಗ ಅಂಬರೀಶ್ ಅವರ ಅಭಿಮಾನಿ ಆಗಿದ್ದೆ. ಚಕ್ರವ್ಯೂಹ ಆ ಫಿಲಂ ಬಂದಿತ್ತು. ನನಗೆ ಅಲ್ಲಿವರೆಗೆ ನಾನು ಸಿನಿಮಾ ಥಿಯೇಟರ್ ಹೋಗಿ ಫಿಲಂಗಳೇ ನೋಡಿರೋದು ಕಡಿಮೆ. ಬಟ್ ಅಂಬರೀಶ್ ಒಂದು ಫಿಲಮ್ ಅಂತ ಹೇಳಿ ಚಕ್ರವ್ಯೂಹ ಅಂತ ಹೇಳಿ ನಾನು ಖುದ್ದಾಗಿ ಒಬ್ಬನೇ ಹೋಗಿದ್ದ ಚಿತ್ರ ಅದು. ಹಾಗಾಗಿ ಅಂಬರೀಶ್ ಬಗ್ಗೆ ನನಗೆ ಭಾರಿ ಸಂತೋಷ ಆಗ್ತದೆ. ಎಸ್ಪೆಷಲಿ ಆ ಒಂದು ವಯಸ್ಸಿನಲ್ಲಿ ನನ್ನ ಮನಸ್ಸನ್ನು ಗೆದ್ದವರು ಅವರು. ಅವರ ಹಾಡು ನಾನು SSLC ಇರುವಾಗ ಒಂದು ಅಭಿಮಾನದಿಂದ ನನ್ನನ್ನ ಇದು ಮಾಡಿದ್ವು. ಹಾಗಾಗಿ ನಾನು ಅವರ ಒಂದು ಬಲು ದೊಡ್ಡ ಅಭಿಮಾನಿ ಅಂತ ಹೇಳ್ಬಹುದು. ಗ್ರೇಟ್ ಸರ್, ತುಂಬಾ ಸಂತೋಷ. ಹಾಗಿದ್ರೆ ಅವರು ನಮ್ಮನ್ನ ಕರ್ನಾಟಕವನ್ನ ಅಗಲಿದ್ದಾರೆ ಇತ್ತೀಚೆಗೆ. ಗೊತ್ತಿರೋ ಪ್ರಕಾರ ಅವರ ಹುಟ್ಟುಹಬ್ಬದ ನಿಮಿತ್ತ ಈ ಒಂದು ಸುಮಧುರವಾದ ಗೀತೆ ಡೆಡಿಕೇಟೆಡ್ ಟು ಆಲ್ ಕರ್ನಾಟಕ ಹಿಸ್ ಫ್ಯಾನ್ಸ್. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಮತ್ತೊಮ್ಮೆ ಈ ಗೀತಿನ ಸ್ಪೆಷಲಿ ಡೆಡಿಕೇಟೆಡ್ ಟು ಮಿಸ್ಟರ್ ಡಾಕ್ಟರ್ ಜವಾಹರ್ ಹಾಗೂ ಕನ್ನಡದ ಜನತೆಗೆ ಹಾಗೂ ನನ್ನ ವೀಕ್ಷಕ ವೃಂದಕ್ಕೆ ತಿರುಗುಮಾಣ ಚಿತ್ರತಂಡದ ಈ ಸುಮಧುರವಾದ ಕನ್ನಡದ ಮಾತಾಡುತ್ತಿರುವ ಗೀತೆ ಮುಂದುವರೆದು. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇರೂರ ಶಿಲ್ಪದ ಬೀಡು, ಬಸವೇಶ್ವರ ರನ್ನಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಡಾಕ್ಟರ್ ಜವಾಹರ್,
ಹೇಗನಿಸ್ತು ಸರ್ ನಮ್ಮ ದರ್ಶಕರಿಗೆ ತಾವು ಹೇಳಬಹುದು, ಹೇಗನಿಸ್ತು ನಿಮಗೆ ಈ ಗೀತೆ? ಬಾರಿ ಸಂತೋಷವಾಯಿತು ರಫಿ ಅವರೇ, ನೀವೊಂದು ಪ್ರಯತ್ನ ಬಾರಿ ಸಫಲವಾಗಿದೆ ಅಂತ ಸಂತೋಷ ಆಗ್ತಾ ಇದೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಮತ್ತೆ ಈ ಅಂಬರೀಷ್ ಅವರ ನಂತರ ಹುಟ್ಟುಹಬ್ಬ 30ನೇ ತಾರೀಕು ಇವತ್ತು ಶ್ರೀಯುತ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದ್ದು ಕೂಡ ಇದೆ. ಸೊ ಅದರ ಬಗ್ಗೆ ತಾವು ಏನ್ ಹೇಳಲಿಕ್ಕೆ, ಅವರ ಬಗ್ಗೆ ಏನಾದರೂ ಸ್ವಲ್ಪ ಅಭಿಪ್ರಾಯ ಅನಿಸಿಕೆಗಳನ್ನ ತಾವು ಖಂಡಿತ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬಗ್ಗೆ ಹೇಳೋದೇನು, ಬಾರಿ ಅವರು ಏನದು ಬಾರಿ ಪಾಪ್ಯುಲರ್ ಒಬ್ರು ಕ್ರೇಜಿ ಸ್ಟಾರ್ ಅವರು. ಅವ್ರ ಚಿತ್ರಗಳ ನೆನಪು ಬಂದ್ರೆ ನನ್ನ MBBS ದಿನಗಳು ನೆನಪು ಬರ್ತವೆ. ಅವ್ರ ಪ್ರೇಮ ಲೋಕ ಇಲ್ಲಿವರೆಗೆ ಅವರ ಹಾಡುಗಳನ್ನ ಮರೀಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಹಾಡುಗಳನ್ನು, ಅಷ್ಟು ಒಳ್ಳೆ ಹಾಡುಗಳನ್ನ ಅವರು ಕೊಟ್ರು. ಹಾಗೆ ಚಿತ್ರರಂಗಕ್ಕೆ ಅನೇಕ ಒಳ್ಳೆ ಕೊಡುಗೆಗಳನ್ನ, ಅದನ್ನ ಒಳ್ಳೆ ಚಿತ್ರಗಳನ್ನ ಕೊಟ್ರು. ಅವರ ಬಗ್ಗೆ ಭಾರಿ ಖುಷಿ ಆಗ್ತಾ ಇದೆ. ಅವರ ಹುಟ್ಟುಹಬ್ಬದ ಬಗ್ಗೆ ನನ್ನ ಕಡೆಯಿಂದನೂ ಶುಭಾಶಯಗಳನ್ನ ಕಳಿಸ್ತಾ ಇದ್ದೀನಿ. ಗ್ರೇಟ್ ಗ್ರೇಟ್ ಗ್ರೇಟ್. ಹಾಗೆ ನಾನು ದರ್ಶಕರಲ್ಲಿ ಹೇಳೋದೇನೆಂದ್ರೆ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ರಿಯಲಿ ಆಗಿನ ಯುವಕರ ಕಣ್ಮಣಿಯಾಗಿದ್ರು. ರಿಯಲಿ ಅದನ್ನ ಒಂದು ಟ್ರೆಂಡ್, ಅವ್ರ ಟ್ರೆಂಡೇ ಚೇಂಜ್ ಮಾಡಿಬಿಟ್ರು. ಮ್ಯೂಸಿಕ್ ಜೊತೆಗೆ ಅವ್ರ ಹಂಸಲೇಖ ಅವ್ರದೆಲ್ಲ ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್. ಹೌದು, ಅದೇ ರೀತಿ ಅವ್ರದ್ದೊಂದು ಗೀತೆ ನನಗೆ ಈ ಟೈಮ್ನಲ್ಲಿ, ಈ ಸಂದರ್ಭದಲ್ಲಿ ನಾನು ನನ್ನ ಹೆಂಡತಿ ಅಂತ ಒಂದು ಸಿನಿಮಾ ಬಂದಿತ್ತಲ್ಲ, ಅದು ಕನ್ನಡದ ಬಗ್ಗೆನೆ. ನನ್ನ ಕನ್ನಡ ಜನತೆಗೆ, ಕನ್ನಡ ವೀಕ್ಷಕರಿಗೆ ಈ ಗೀತೆ ಸಮರ್ಪಣೆ. ಡಾಕ್ಟರ್ ಜವಾಹರ್ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಹಾಗೂ ಅವರ ಸ್ನೇಹಿತ ವರ್ಗದವರಿಗೆ ಈ ಗೀತೆ ಸಮರ್ಪಣೆ, ಹಾಗೂ ನನ್ನ ಎಲ್ಲ ಕರ್ನಾಟಕದ ಕನ್ನಡದ ವೀಕ್ಷಕರಿಗೂ ಸಮರ್ಪಣೆ ಅಂತ ಹೇಳ್ತಾ, ಕರುನಾಡ ತಾಯಿ ಸದಾ ಚಿನ್ಮಯಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಮತ್ತೊಮ್ಮೆ ಈ ಗೀತೆಯನ್ನು ಸಮರ್ಪಿಸ್ತಾ ಇದ್ದೀನಿ ಡಾಕ್ಟರ್ ಜವಾಹರ್ ಹಾಗೂ ನನ್ನ ಕನ್ನಡದ ಜನಸ್ತೋಮಕ್ಕೆ. ನಾನು ನನ್ನ ಹೆಂಡತಿ ಈ ಚಿತ್ರದಿಂದ ವೀರ ಧೀರರಾಣಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ವೀರು ನಿನ್ನದು, ವರಸಾಂಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲ್. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಟಿವಿ ಮಾಧ್ಯಮದ ಮೂಲಕ ಸ್ಟೇಜ್ಗಳಲ್ಲಿ ನಾನು ನೋಡಿದ್ದೀನಿ. ದಯವಿಟ್ಟು ನಮ್ಮ ವೀಕ್ಷಕರಿಗೋಸ್ಕರ, ಅವರ ಪರವಾಗಿ ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ, ಒಂದೆರಡು ಲೈನು ದಯವಿಟ್ಟು ಯಾವ್ದಾದ್ರು ನಿಮ್ಗೆ ಇಷ್ಟವಾದ ಗೀತೆಯನ್ನ. ಈಗ ನಾವು ಹೇಳಿದ್ನಲ್ಲ, ಎರಡು ಇವಾಗ ನೀವು ಒಳ್ಳೆ ಒಂದು ಸ್ಟಾರ್ಗಳ ಹುಟ್ಟುಹಬ್ಬವನ್ನ ಇದು ಮಾಡಿದ್ದೀರಾ.
ಈಗ ಹಾಗೆ ಹೇಳ್ಬೇಕಂದ್ರೆ ನನ್ನ ರವಿಚಂದ್ರನ್ಗೆ ಒಂದು ಹಾಡನ್ನ ನನ್ಗೆ ನೆನಪು ಬರ್ತಿದೆ. ಖಂಡಿತ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಓಕೆ ಸರ್, ಥ್ಯಾಂಕ್ ಯು. ಅಯ್ಯೋ, ಮುಂದುವರಿಸಬಹುದು ಸರ್. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ ಸರ್. ಇಲ್ಲ ಸಾಕು, ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಲಾಟ್. ಹಾಗಾದ್ರೆ ವೀಕ್ಷಕರೇ, ಇವರು ನಮ್ಮ ಡಾಕ್ಟರ್ ಜವಾಹರ್ ಅವರು, ಧನ್ಯವಾದಗಳು ಇವರಿಗೆ ಹೇಳ್ತಾ, ನೆನಪಿಡಿ SP ರಫಿ ಟಿವಿಯನ್ನ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಜೊತೆಗೂಡಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ SP ರಫಿ ಟಿವಿ ಲೈವ್ ಚಾನಲ್.